ರಷ್ಯಾದ ಏರ್ ಬೇಸ್ ಮೇಲೆ ಉಕ್ರೇನ್ ಡ್ರೋನ್ ಸ್ಟ್ರೈಕ್ ನಡೆಸಿದೆ. ರಷ್ಯಾದ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಉಡೀಸ್ ಮಾಡಿದೆ. TU-95, TU-22 M3 ಬಾಂಬರ್ಗಳು ಮತ್ತು A-50 ಧ್ವಂಸಗೊಂಡಿದೆ. 3 ವರ್ಷದ ಯುದ್ಧದಲ್ಲಿ ಇದು ಅತಿ ದೊಡ್ಡ ಡ್ರೋನ್ ದಾಳಿ ಅಂತ ಹೇಳಲಾಗ್ತಾ ಇದೆ. ಸೈಬೀರಿಯಾದ ಬೆಲಾಯ ವಾಯುನೆಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಷ್ಯಾದ ಫ್ರಂಟ್ ಲೈನ್ ಬಾಂಬರ್ಗಳೇ ಉಕ್ರೇನ್ನ ಟಾರ್ಗೆಟ್ ಆಗಿದೆ. ಡ್ರೋನ್ ದಾಳಿಯನ್ನ ಇರ್ಕುಟ್ಸ್ಕ್ ದೃಢಪಡಿಸಿದೆ. ಈ ಪ್ರಾಂತ್ಯದ ಗವರ್ನರ್ ದೃಢಪಡಿಸಿದ್ದಾರೆ. ರಾಷ್ಟ್ರೀಯ ಅಪಮಾನ ಇದು ಅಂತ ರಷ್ಯಾ ಮಾಧ್ಯಮ ಇದನ್ನ ವರದಿ ಮಾಡಿದೆ. ರಷ್ಯಾ ಮತ್ತೆ ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧ ಏನಿದೆ, ಸುದೀರ್ಘವಾದಂಥ ಯುದ್ಧ ಸಾಗ್ತಾ ಇದೆ. ಅದರಲ್ಲಿ ಇದು ಅತಿ ದೊಡ್ಡ ದಾಳಿ ಅಂತ. ರಷ್ಯಾ ಏರ್ಬೇಸ್ಗಳ ಮೇಲೆ ಉಕ್ರೇನ್ ದೊಡ್ಡ ಪ್ರಮಾಣದ ಸ್ಟ್ರೈಕ್ ನಡೆಸಿದೆ, ಡ್ರೋನ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ ರಷ್ಯಾದ 40ಕ್ಕೂ ಹೆಚ್ಚು ಏರ್ಬೇಸ್ಗಳು ಉಡೀಸಾಗಿದೆ. ಬೆಲಾಯ ವಾಯುನೆಲೆಯಲ್ಲಿ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡಿರೋದು ಗಮನಿಸ್ತಾ ಇದ್ದೀರಾ. ರಷ್ಯಾದ ಫ್ರಂಟ್ ಲೈನ್ ಬಾಂಬರ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಉಕ್ರೇನ್ ಈ ರೀತಿಯಾಗಿ ಡ್ರೋನ್ ದಾಳಿಯನ್ನು ನಡೆಸಿದೆ. ಅತಿ ದೊಡ್ಡ ಡ್ರೋನ್ ದಾಳಿ ಇದಾಗಿದೆ 3 ವರ್ಷದ ಯುದ್ಧದಲ್ಲಿ ಅನ್ನೋದನ್ನು ಸ್ವತಃ ರಷ್ಯಾ ಹೇಳ್ತಾ ಇದೆ. ಜೊತೆಗೆ ಅಲ್ಲಿನ ಮಾಧ್ಯಮಗಳು ರಾಷ್ಟ್ರೀಯ ಅಪಮಾನ ಇದು, ಇಷ್ಟು ದೊಡ್ಡ ಪ್ರಮಾಣದ ದಾಳಿ ನಡೆದಿರುವುದು ಅಂತ ಹೇಳಿ ಅದನ್ನು ವರದಿ ಮಾಡ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳು ಉಡೀಸಾಗಿದೆ. ಇದೆಲ್ಲವೂ ಕೂಡ ರಷ್ಯಾದ ಫ್ರಂಟ್ ಲೈನ್ ಬಾಂಬರ್ಗಳು. ಈ ಒಂದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಅಲ್ಲಿರುವಂಥ ಫ್ರಂಟ್ ಲೈನ್ ಏರ್ ಬಾಂಬರ್ಗಳು ಯಾವ ರೀತಿ ಡ್ರೋನ್ ದಾಳಿಗೆ ಒಳಗಾಗಿ ಬೆಂಕಿಗೆ ಆಹುತಿಯಾಗಿದೆ ಅನ್ನೋದನ್ನು. ಯಾವುದೋ ಒಂದು ಕಡೆಯದ್ದಿದು ಈ ಥರ 40 ರಷ್ಯಾದ ಏರ್ ಸ್ಟ್ರೈಕ್ ಬಾಂಬರ್ಗಳು ಉಡೀಸಾಗಿದ್ದಾವೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಉಕ್ರೇನ್ ರಷ್ಯಾದ ಮೇಲೆ ಈ ಡ್ರೋನ್ ಸ್ಟ್ರೈಕ್ ಅನ್ನ ನಡೆಸಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನನ್ನ ಕಲೀಗ್ ವಿದ್ಯಾಶ್ರೀ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಾನೆ ಇದೆ, ಬಟ್ ಈ ಬಾರಿ ಉಕ್ರೇನ್ ನಡೆಸಿರುವಂತಹ ದಾಳಿ ಬಹಳ ದೊಡ್ಡ ಪ್ರಮಾಣದ್ದು, ರಷ್ಯಾಗೆ ದೊಡ್ಡ ಹಾನಿಯಾಗಿದೆ ಅನ್ನೋ ಮಾಹಿತಿ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ವಿಜಯ್, ರಷ್ಯಾ ಹಾಗೆ ಉಕ್ರೇನ್ ಯುದ್ಧ ಆರಂಭ ಆದಂತಹ ನಂತರದಲ್ಲಿ ಕಳೆದ 3 ವರ್ಷಗಳ ಹಿಂದೆ 2022 ಫೆಬ್ರವರಿನಲ್ಲಿ ಸ್ಟಾರ್ಟ್ ಆದಂತಹ ಯುದ್ಧ ಇದು. ಆ ಯುದ್ಧ ಸ್ಟಾರ್ಟ್ ಆದಂತಹ 3 ವರ್ಷಗಳಲ್ಲಿ ಅತಿ ದೊಡ್ಡ ದಾಳಿಗಳನ್ನ ಉಕ್ರೇನ್ನ ಮೇಲೆ ರಷ್ಯಾ ಮಾಡಿದೆ. ಉಕ್ರೇನ್ ಅದಕ್ಕೆ ಪ್ರತಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದೆ. ಆದ್ರೆ ಇವತ್ತು ಸಿಂಗಲ್ ಡೇನಲ್ಲಿ ಉಕ್ರೇನ್ ಮಾಡಿರುವಂತಹ ಏರ್ ಸ್ಟ್ರೈಕ್ ಇದೆಯಲ್ಲ ರಷ್ಯಾ ಮೇಲೆ, ಇದು ಈ ಕಳೆದ 3 ವರ್ಷಗಳಲ್ಲೇ ಅತಿ ದೊಡ್ಡದಾದಂತಹ ಏರ್ ಸ್ಟ್ರೈಕ್ ರಷ್ಯಾ ಮೇಲೆ ಉಕ್ರೇನ್ ಮಾಡಿರೋದು. ರಷ್ಯಾ ಬಹುಶಃ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಸುಮಾರು 5 ನಗರಗಳನ್ನ ಗುರಿಯಾಗಿಸಿ, ಆ 5 ನಗರಗಳಲ್ಲಿ ವಾಯುನೆಲೆಗಳನ್ನೇ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಆ 5ರಲ್ಲಿ 3 ನಗರಗಳ ಮೇಲೆ ಆದಂತಹ ದಾಳಿಯನ್ನ ತಡೆಯುವಲ್ಲಿ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ಸಸ್ ಆಗಿದೆ. ಬಂದಂತಹ ಡ್ರೋನ್ಗಳು, ಮಿಸೈಲ್ಗಳನ್ನ ಹೊಡೆದುರುಳಿಸುವಲ್ಲಿ ರಷ್ಯಾ ಸಕ್ಸಸ್ ಆಗಿದೆ. ಆದ್ರೆ ಉಳಿದಂತಹ 2 ನಗರಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಲಾಯ ಏರ್ ಬೇಸ್ 1ರಲ್ಲಿ ಸಾಕಷ್ಟು ಯುದ್ಧ ವಿಮಾನಗಳಿಗೆ, ರಕ್ಷಣಾ ಉಪಕರಣಗಳಿಗೆ ರಷ್ಯಾಗೆ ಹಾನಿಯಾಗಿದೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಉಡೀಸಾಗಿದ್ದಾವೆ. ಜೊತೆಗೆ ರಷ್ಯಾದ ಅತ್ಯಂತ ಪ್ರಮುಖ ಮೆಷಿನರಿಗಳು, ರಕ್ಷಣಾ ಉಪಕರಣಗಳು, ಅವುಗಳಿಗೆ ಹಾನಿ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಆ ಬೆಲಾಯ ಏರ್ ಬೇಸ್ ಏನಿದೆ, ಇದು ಉಕ್ರೇನ್ನ ಬಾರ್ಡರ್ನಿಂದ 4300 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಬಾರ್ಡರ್ ನಲ್ಲಿ ಇಟ್ಕೊಂಡು ಉಕ್ರೇನ್ ಈ ದಾಳಿಯನ್ನ ಮಾಡ್ತಾ, ಅಥವಾ ಬೇರೆ ಜಾಗದಿಂದ ದಾಳಿಯನ್ನ ಮಾಡಿದ್ಯಾ, ಬೇರೆ ಪ್ಲೇಸ್ ನಿಂದ ದಾಳಿಯನ್ನ ಮಾಡಿದ್ಯಾ, ಈ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದಾರೋ ಅದರಲ್ಲಿ ಕೆಲ ಇಂಡಿವಿಜುವಲ್ಗಳನ್ನ, ಕೆಲ ವ್ಯಕ್ತಿಗಳನ್ನ ನಾವು ಆಲ್ರೆಡಿ ಡಿಟೈನ್ ಮಾಡಿದೀವಿ ಅಂತ ಹೇಳಿ ರಷ್ಯಾ ಹೇಳ್ಕೊಂಡಿದೆ. ಜೊತೆಗೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತಾನು ಹೇಳಿದೆ. ಸುಮಾರು ಇವತ್ತಿನ ಈ ಒಂದು ಸಿಂಗಲ್ ಡೇ ದಾಳಿಯಿಂದಾಗಿ ರಷ್ಯಾದ ಏರ್ ಬೇಸ್ಗಳನ್ನ, ರಕ್ಷಣಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿದಂತಹ ದಾಳಿಯಿಂದಾಗಿ ರಷ್ಯಾಗೆ $100 ಕೋಟಿ ನಷ್ಟ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಇದಕ್ಕೆ ಆಪರೇಷನ್ ವೆಬ್ ಅನ್ನುವಂತಹ ಹೆಸರನ್ನ ಕೂಡ ಉಕ್ರೇನ್ ಇಟ್ಟಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಕಳೆದ ಕೆಲ ದಿನಗಳಿಂದ ರಷ್ಯಾ ಹಾಗೆ ಉಕ್ರೇನ್ ಮಧ್ಯೆ ಶಾಂತಿ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಎರಡೂ ರಾಷ್ಟ್ರಗಳ ನಡುವೆ ರೀಸೆಂಟ್ ಆಗಿ ಕೆಲವೇ ದಿನಗಳ ಹಿಂದೆ
ತಲಾ 1000 ಸೈನಿಕರ ಹಸ್ತಾಂತರ ಕೂಡ ಆಗಿತ್ತು. ಯುದ್ಧ ಸೈನಿಕರನ್ನ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗಿತ್ತು. ಬಟ್ ಯುದ್ಧ ದಾಳಿ ಎರಡೂ ದೇಶಗಳ ಮಧ್ಯೆ ಮುಂದುವರೆದಿತ್ತು. ಆದ್ರೆ ಇವತ್ತು ಬಹಳ ದೊಡ್ಡ ಮಟ್ಟದ ಅಟ್ಯಾಕ್. ಆಕ್ಚುಲಿ ನಾಳೆ ಇಸ್ತಾಂಬುಲ್ನಲ್ಲಿ ರಷ್ಯಾ ಹಾಗೆ ಉಕ್ರೇನ್ ನಡುವಿನ ಆ ಶಾಂತಿ ಮಾತುಕತೆ ಆರಂಭ ಆಗಬೇಕು. ಅದಕ್ಕೆ ಅಂತ ಇಸ್ತಾಂಬುಲ್ನಲ್ಲಿ ಎಲ್ಲವನ್ನ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ನಿಗದಿ ಮಾಡ್ಕೊಂಡಿದ್ದಾರೆ. ಆದ್ರೆ ಶಾಂತಿ ಮಾತುಕತೆ ಆರಂಭ ಆಗುವಂತಹ ಮುನ್ನಾ ದಿನ ಉಕ್ರೇನ್ ಮಾಡಿರುವಂತಹ ಈ ದಾಳಿ ಮುಂದೆ ಇದು ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಟ್ರಂಪ್ಗೆ ರಷ್ಯಾದ ಪುಟಿನ್ ಆಪ್ತ ಇದು 3ನೇ ವಿಶ್ವ ಯುದ್ಧದ ವಾರ್ನಿಂಗ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನು ಉಕ್ರೇನ್ ಹಾಗೆ ರಷ್ಯಾ ನಡುವೆ ತೀವ್ರ ಸ್ವರೂಪದ ದಾಳಿ ಇವತ್ತಾಗಿದೆ, ಇದು ಮತ್ತೊಮ್ಮೆ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗ್ಬಿಡುತ್ತಾ? ನಿಜಕ್ಕೂ 3ನೇ ಮಹಾಯುದ್ಧದ ಕಡೆಗೆ ಈ ದಾಳಿ ಮುಂದಕ್ಕೆ ಹೋಗ್ಬಿಡುತ್ತಾ, ಅಥವಾ ಆ ರೀತಿಯಾದಂತಹ ಒಂದು ಡೈವರ್ಷನ್ ನ ಇದು ತಗೊಂಡ್ಬಿಡುತ್ತಾ? ಇಂಥದ್ದೊಂದು ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ವಿಜಯ್, ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.